श्रीगुरुभ्यो नमः। हरिः ओम्। नारायणाय परिपूर्णगुणार्णवाय नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय विश्वोदयस्थितिलयनियतिप्रदाय ज्ञानप्रदाय विबुधासुरसौख्यदुःख ज्ञानप्रदाय विबुधासुरसौख्यदुःख कारणाय वितताय नमो नमस्ते। तत्कारणाय वितताय नमो नमस्ते। अशेषवाग्जाड्यमलापहन्त्री अशेषवाग्जाड्यमलापहन्त्री त्वं नवं स्पष्टसुवाक्प्रदायिनी नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी अमेह जिह्वाग्रसुरङ्गनर्तकी तव प्रसन्ना वदने च मे श्रीः। भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्चिदं सदा सेवेतं जय योगीन्द्रं कामबाणच्छिदं सदा पूज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे सत्याभिघ्नकराब्जोत्थान् पञ्चाशद्वर्षपूजकान् सत्याविघ्नकराब्धोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नौमि न्यायसुधारतान् आपादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಶ್ರೀಮದಾಚಾರ್ಯರು ಯಾರನ್ನ ಉತ್ತಮ ಅಂತ ಹೇಗೆ ತಿಳಿದುಕೊಳ್ಳಬೇಕು ಎಂಬುದನ್ನ ತಿಳಿಸ್ತಾ, ವಿಶೇಷವಾಗಿ ದೇವತೆಗಳಲ್ಲಿ ಬಲಿನಾ ದೇವೇಶು ಬಲಿನಾಮೇವ ಭಕ್ತಿ ಜ್ಞಾನೇ ನಚಾನ್ಯಥ ಅಂತ. ದೇವತೆಗಳಲ್ಲಿ ಬಲ ಜಾಸ್ತಿ ಯಾರಿಗೆ ಇರ್ತದೋ ಅವರಿಗೇನೆ ಅಧಿಕವಾದಂತಹ ಜ್ಞಾನ ಭಕ್ತಿಗಳಿರ್ತವೆ. ಯಾರಿಗೆ ಅಧಿಕವಾದಂತಹ ಭಕ್ತಿ ಜ್ಞಾನಗಳಿರ್ತವೋ ಅವರೇ ಭಗವಂತನಿಗೆ ಅತಿಯಾಗಿ ಪ್ರಿಯರಾಗ್ತಾರೆ. ಯಾರು ಪ್ರಿಯರಾಗ್ತಾರೋ ಅತಿಯಾಗಿ ಅವರು ಉತ್ತಮ ಅಂತ ಆಗ್ತಾರೆ ಅಂತ ಹೀಗೆ ಹೇಳ್ತಾ, ಬ್ರಹ್ಮದೇವರು ಎಲ್ಲ ದೇವತೆಗಳಿಗಿಂತಲೂ ಕೂಡ ಬಲದಲ್ಲಿ ಅಧಿಕರು. ವಾಯುದೇವರು, ಬ್ರಹ್ಮದೇವರು, ಭೀಮಸೇನ ದೇವರು ಎಲ್ಲರೂ. ಹೀಗಾಗಿ ಅವರಿಗೆ ಭಕ್ತಿ ಜ್ಞಾನಗಳು ಅಧಿಕ. ಅವರು ಭಗವಂತನಿಗೆ ಅತಿ ಪ್ರಿಯರು. ಹೀಗಾಗಿ ಆ ಬ್ರಹ್ಮದೇವರು
ಎಲ್ಲ ದೇವತೆಗಳಿಗಿಂತಲೂ ಕೂಡ ಬ್ರಹ್ಮದೇವರು ವಾಯುದೇವರು ಉತ್ತಮರು ಎಂಬುದನ್ನ ಸಮರ್ಥನೆ ಮಾಡಿದರು. ಇದಾದ ಮೇಲೆ ಕ್ಷತ್ರಿಯೇಷು ಇತ್ಯಾದಿನ ಸಿದ್ಧಾಂ ವ್ಯಾಪ್ತಿಂ ಅನುವದತಿ. ಹಿಂದೆ 17ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಯೋಯ ಏವ ಬಲಜ್ಯೇಷ್ಠ ಕ್ಷತ್ರಿಯೇಷು ಸ ಉತ್ತಮಃ. ಆ ವ್ಯಾಪ್ತಿ ಹೇಳಿದ್ದಾರೆ. ಯಾರ್ಯಾರು ಕ್ಷತ್ರಿಯರಲ್ಲಿ ಬಲದಲ್ಲಿ ಅಧಿಕರಾಗಿದ್ದಾರೋ ಅವರು ಕ್ಷತ್ರಿಯರಲ್ಲಿ ಉತ್ತಮರು ಅಂತ ವ್ಯಾಪ್ತಿ ಹೇಳಿದ್ದು. ಅದನ್ನೇ ಹೇಳ್ತಾ ಇದ್ದಾರೆ. ಕ್ಷತ್ರಿಯೇಷು ಇತ್ಯಾದಿನ ಸಿದ್ಧಾಂ ವ್ಯಾಪ್ತಿಂ ಅನುವದತಿ. ಅದರಿಂದ ಸಿದ್ಧವಾದಂತಹ ವ್ಯಾಪ್ತಿಯನ್ನ ಮತ್ತೊಂದು ಬಾರಿ ಅನುವಾದ ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ಹಿಂದಿನ ವಿಚಾರವನ್ನೇ ಇನ್ನು ಸ್ಪಷ್ಟವಾಗಿ ಹೇಳಿ ಸ್ಪಷ್ಟಪಡಿಸ್ತಾ ಇದ್ದಾರೆ. 20ನೆಯ ಶ್ಲೋಕ. ತಸ್ಮಾದ್ಯೋ ಯೋ ಬಲಜ್ಯೇಷ್ಠಃ ತಸ್ಮಾತ್ ಯೋ ಯೋ ಬಲಜ್ಯೇಷ್ಠಃ ಸ ಗುಣಜ್ಯೇಷ್ಠ ಏವ ಹಿ ಸಗುಣಜ್ಯೇಷ್ಠ ಏವ ಹಿ ಬಲಂ ಹಿ ಕ್ಷತ್ರಿಯೇ ವ್ಯಕ್ತಂ ಬಲಂ ಹಿ ಕ್ಷತ್ರಿಯೇ ವ್ಯಕ್ತಂ ಜ್ಞಾಯತೆ ಸ್ಥೂಲ ದೃಷ್ಟಿಭಿಃ. ಜ್ಞಾಯತೆ ಸ್ಥೂಲದೃಷ್ಟಿಭಿಃ. ತಸ್ಮಾದ್ಯೋ ಯೋ ಬಲಜ್ಯೇಷ್ಠಃ ಸ ಗುಣಜ್ಯೇಷ್ಠ ಏವ ಹಿ ಬಲಂ ಹಿ ಕ್ಷತ್ರಿಯೇ ವ್ಯಕ್ತಂ ಜ್ಞಾಯತೆ ಸ್ಥೂಲ ದೃಷ್ಟಿಭಿಃ ಎಂಬುದಾಗಿ 20ನೆಯ ಶ್ಲೋಕ. ಪದವಿಭಾಗ. ತಸ್ಮಾತ್ ಯಹ ಯಹ ಬಲಜ್ಯೇಷ್ಠಃ ಸಹ ಗುಣಜ್ಯೇಷ್ಠಃ ಏವ ಹಿ ಬಲಂ ಹಿ ಕ್ಷತ್ರಿಯೇ ವ್ಯಕ್ತಂ ಜ್ಞಾಯತೆ ಸ್ಥೂಲದೃಷ್ಟಿಭಿಃ ಎಂಬುದಾಗಿ ಪದವಿಭಾಗ. ಇಲ್ಲಿ ವ್ಯಾಪ್ತಿಯನ್ನೇ ಅನುವಾದ ಮಾಡ್ತಾ ಇದ್ದದ್ದು. ತಸ್ಮಾದ್ ಯೋ ಯೋ ಬಲಜ್ಯೇಷ್ಠಃ ಸ ಗುಣಜ್ಯೇಷ್ಠ ಏವ ಹಿ ಅಂತ ಹೇಳಿದ್ದಾರೆ. ಅಂದ್ರೆ ಯಹ ಯಹ ಯಾರ್ಯಾರು ಬಲಜ್ಯೇಷ್ಠ ಅಂದ್ರೆ ಕ್ಷತ್ರಿಯರಲ್ಲಿ ಅಂತ ಅರ್ಥ. ಕ್ಷತ್ರಿಯರಲ್ಲಿ ನೋಡಿ ಅದನ್ನ ಹೇಳ್ತಾರೆ ಇಲ್ಲಿ ಟಿಪ್ಪಣಿಕಾರ ಹೇಳ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಸೇರಿಸ್ಕೊಳ್ಬೇಕು ಅಂತ. ಬರೇ ಬಲಜ್ಯೇಷ್ಠ ಅಂತ ಅಷ್ಟೇ ಅಲ್ಲ, ಸತ್ಕ್ಷತ್ರಿಯತ್ವೇ ಸತಿ. ಹಿಂದೆ ಬಂದಿದೆ, ಹಿಂದೆ ಶ್ರೀಮದ್ ಆಚಾರ್ಯ ಹೇಳಿದ್ದಾರೆ, ಬಲಂ ನೈಸರ್ಗಿಕಂ ತಚ್ಚೇತ್. ಆ ಬಲ ಸ್ವಾಭಾವಿಕವಾಗಿರಬೇಕು. ಅಂತಹ ಬಲ ಇದ್ದು ಮತ್ತು ಭಕ್ತಿಯಿಂದ ಅಂಗವಾಗಿರಬೇಕು ಆ ಭಗವಂತನ ಕಾರ್ಯದಲ್ಲಿ. ಅಂತಹ ಬಲ ಅದು ಉತ್ತಮತ್ವಕ್ಕೆ ದ್ಯೋತಕವಾಗ್ತದೆ ಅಂತ ಹೇಳಿದ್ದು. ಅದನ್ನೇ ಇಲ್ಲಿ ಸೇರಿಸಿ ಎಲ್ಲವನ್ನ ಸೇರಿಸಿ ಹೇಳ್ತಾ ಇದ್ದಾರೆ. ಯೋ ಯೋ ಅಂದ್ರೆ ಯಹ ಯಹ ಸತ್ಕ್ಷತ್ರಿಯತ್ವೇ ಸತಿ. ಒಳ್ಳೆಯ ಕ್ಷತ್ರಿಯ, ಕ್ಷತ್ರಿಯರಲ್ಲಿ ದುಷ್ಟರು ಇರ್ತಿರ್ತಾರೆ, ಹಂಗಲ್ಲ. ಸತ್ಕ್ಷತ್ರಿಯತ್ವೇ ಸತಿ, ಒಳ್ಳೆಯ ಕ್ಷತ್ರಿಯನಾಗಿದ್ದು ಸ್ವಾಭಾವಿಕ ಬಲಜ್ಯೇಷ್ಠ. ಯಾವನು ಬರೇ ಬಲಜ್ಯೇಷ್ಠ ಅಂತ ಮೂಲದಲ್ಲಿದೆ. ಯೋ ಯೋ ಬಲಜ್ಯೇಷ್ಠ. ಆ ಬಲಜ್ಯೇಷ್ಠ ಎಂತ ಬಲಜ್ಯೇಷ್ಠ? ಶ್ರೀಮದ್ ಆಚಾರ್ಯ ಹಿಂದೆ ಹೇಳಿದ್ದಾರೆ, ನೈಸರ್ಗಿಕ ಅಂದ್ರೆ ಸ್ವಾಭಾವಿಕ. ಸ್ವಾಭಾವಿಕ ಬಲಜ್ಯೇಷ್ಠ ಅಂದ್ರೆ ಯಾರ್ಯಾರು ಸತ್ಕ್ಷತ್ರಿಯರಾಗಿ ಒಳ್ಳೆಯ ಕ್ಷತ್ರಿಯನಾಗಿ ಸ್ವಾಭಾವಿಕವಾದ ಬಲದಿಂದ ಜ್ಯೇಷ್ಠನಾಗಿರ್ತಾನೋ ಅಧಿಕನಾಗಿರ್ತಾನೋ ಸಹ ಗುಣಜ್ಯೇಷ್ಠ ಇತಿ. ಅವನು ಗುಣಗಳಲ್ಲಿಯೂ ಕೂಡ ಜ್ಯೇಷ್ಠ. ಹಿಂದೆ ಉತ್ತಮ ಅಂತ ಹೇಳಿಬಿಟ್ಟಿದ್ದಾರೆ. ಈಗ ಅಷ್ಟೇ ಅಲ್ಲ, ಬರೀ ಯಾರ್ಯಾರು ಬಲದಲ್ಲಿ ಜ್ಯೇಷ್ಠರಾಗಿರ್ತಾರೋ ಅವರು ಗುಣಗಳಲ್ಲಿಯೂ ಕೂಡ ಜ್ಯೇಷ್ಠರಾಗಿರ್ತಾರೆ, ಅಧಿಕರಾಗಿರ್ತಾರೆ ಎಂಬುದನ್ನ ಈ 2 ಪಾದಗಳಿಂದ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ತಸ್ಮಾದ್ ಯೋ ಯೋ ಬಲಜ್ಯೇಷ್ಠ ಸ ಗುಣಜ್ಯೇಷ್ಠ ಏವ ಹಿ. ನನು ಕ್ಷತ್ರಿಯೇಷು ಇತಿ ಕಿಮರ್ಥಂ ಮುಚ್ಯತೆ. ಹಿಂದೆ ಹೇಳಿದ್ದಾರೆ ನೋಡಿ 17ನೇ ಶ್ಲೋಕದಲ್ಲಿ, ಯೋ ಯೋ ಏವ ಬಲಜ್ಯೇಷ್ಠ ಕ್ಷತ್ರಿಯೇಷು ಸ ಉತ್ತಮ. ಕ್ಷತ್ರಿಯೇಷು ಅಂತ ಹೇಳಿದ್ದಾರೆ. ಕ್ಷತ್ರಿಯರಲ್ಲಿ ಯಾರು ಬಲಜ್ಯೇಷ್ಠರೋ
ಅವರು ಗುಣಜ್ಯೇಷ್ಠ ಅಂತ ಹೇಳ್ತಾ ಇದ್ದದ್ದು. ಕ್ಷತ್ರಿಯೇಶು ಅಂತ ಯಾಕೆ ಹೇಳಬೇಕು? ಸಾಮಾನ್ಯವಾಗಿ ಎಲ್ಲರಿಗೂ ದೇವತೆಗಳಿಗೂ ಅನ್ವಯವಾಗುವಂತೆ ಯೋ ಯೋ ಬಲಜ್ಯೇಷ್ಠ, ಯಾರ್ಯಾರು ಬಲಜ್ಯೇಷ್ಠರೋ ಅವರು ಗುಣಜ್ಯೇಷ್ಠರು ಅಂತ ಹೇಳ್ಬೋದಾಗಿತ್ತು. ಯಾಕೆ ದೇವತೆಗಳಲ್ಲಿ ಅದೇ ನಿಯಮ ಹೇಳಿದ್ದಾರಲ್ಲ. ದೇವತೆಗಳಲ್ಲಿಯೂ ಕೂಡ ಯಾರು ಬಲದಲ್ಲಿ ಅಧಿಕರಾಗಿರ್ತಾರೋ ಅವರಿಗೇನೆ ಭಕ್ತಿ ಜ್ಞಾನಾದಿಗಳಿರ್ತವೆ ಅಧಿಕವಾಗಿ. ಅಂದ ಮೇಲೆ ಸಾಮಾನ್ಯವಾಗಿ ಯಾರ್ಯಾರು ಬಲಜ್ಯೇಷ್ಠರೋ ಅವರು ಗುಣಗಳಲ್ಲಿ ಜ್ಯೇಷ್ಠ ಅಂತ ಹೇಳ್ಬಿಡ್ಬೇಕಾಗಿತ್ತು. ಅದನ್ನು ಬಿಟ್ಟು ಕ್ಷತ್ರಿಯೇಶು ಅಂತ ಹಿಂದೆ ಹೇಳಿದ್ದಾರೆ. ಅದನ್ನ ಯಾಕೆ ಹೇಳ್ಬೇಕಾಗಿತ್ತು? ಕ್ಷತ್ರಿಯರಲ್ಲಿ ಯಾರು ಬಲಜ್ಯೇಷ್ಠರೋ ಅವರು ಗುಣಜ್ಯೇಷ್ಠರು ಅಂತ ಹೇಳ್ತಾ ಇದ್ದಾರೆ. ದೇವತೆಗಳನ್ನ ತೆಗೆದುಕೊಳ್ಳಿಕ್ ಬರ್ತಿತ್ತು ಸಾಮಾನ್ಯವಾಗಿ ಹೇಳಿಬಿಟ್ಟಿದ್ರೆ. ಕ್ಷತ್ರಿಯೇಶು ಅಂತ ಯಾಕೆ ಅಂದದ್ದು ಅಂತ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನ ಕೊಡ್ತಾರೆ. ಸಾಮಾನ್ಯೇನ ಯಹ ಯಹ ಸನ್ ಬಲಜ್ಯೇಷ್ಠಃ ಸ ಗುಣಜ್ಯೇಷ್ಠಃ ಇತಿ ಕುತಃ ನೋಚ್ಯತೆ ತೇನ ದೇವಗ್ರಹಣಮಪಿ ಸ್ಯಾತ್. ಹಂಗ ಸಾಮಾನ್ಯವಾಗಿ ಹೇಳಿಬಿಟ್ರೆ ಕ್ಲಿಯರ್ ಇಲ್ಲ ಆಚಾರ್ಯ. ಆಚಾರ್ಯ ಏನು ಕೇಳಿಸ್ತಾ ಇಲ್ಲ. ಕೊಯ್ 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 ಅಂತ ಇದೆ. ಹರಿಯನ್ ನಮಃ. ಕೊಯ್ ಕೊಯ್ ಅಂತ ಇದೆ, ಏನು ಕೇಳಿಸ್ತಾ ಇಲ್ಲ. ಇವಾಗ ಪರವಾಗಿಲ್ಲ ನೋಡಿ. ಸಾಮಾನ್ಯವಾಗಿ ಯಹ ಯಹ ಸನ್ ಬಲಜ್ಯೇಷ್ಠಃ ಸಹ ಗುಣಜ್ಯೇಷ್ಠಃ ಅಂತ ಹಿಂಗ ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ ಕೇಳಿದ್ದು. ಹಂಗ್ ಸಾಮಾನ್ಯವಾಗಿ ಹೇಳಿಬಿಟ್ರೆ ದೇವತೆಗಳನ್ನೂ ತೆಗೆದುಕೊಳ್ಳಬೇಕಾಗ್ತದೆ. ದೇವತೆಗಳಲ್ಲಿ ಇದೇ ನಿಯಮ. ಯಾರು ಬಲಜ್ಯೇಷ್ಠರಾಗಿದ್ದಾರೋ ಅವರು ಗುಣಗಳಲ್ಲಿ ಜ್ಯೇಷ್ಠ ಅಂತ ಹೇಳಿದ್ದು. ಇಲ್ಲಿ ಹೇಳಬೇಕಾದದ್ದು ಏನು ಅಂದ್ರೆ ಮುಂದೆ ಹೇಳ್ತಾರೆ ನೋಡಿ. ಸತ್ಯಂ ಸ್ಥೂಲ ದೃಷ್ಟಿವಿಹಿ ಕ್ಷತ್ರಿಯೇ ವ್ಯಕ್ತಂ ಸ್ಫುಟಂ ಬಲಂ ಜ್ಞಾಯತೆ ತತಃ ಕ್ಷತ್ರಿಯ ಇತ್ಯುಕ್ತಂ ಇತ್ಯಾಹ ಬಲಂ ಇತಿ. ಮುಂದಿನ ಎರಡು ಪಾದ ನೋಡಿ. ಬಲಂ ಹಿ ಕ್ಷತ್ರಿಯೇ ವ್ಯಕ್ತಂ ಜ್ಞಾಯತೆ ಸ್ಥೂಲ ದೃಷ್ಟಿವಿಹಿ. ಹಿಂದೆ ಕ್ಷತ್ರಿಯೇಶು ಅಂತ ಯಾಕೆ ಹೇಳಿದ್ದು ಅಂದ್ರೆ ಕ್ಷತ್ರಿಯರಲ್ಲಿ ತಿಳಿದು ಬರ್ತದೆ ನಮಗೆ. ದೇವತೆಗಳನ್ನ ತೆಗೆದುಕೊಳ್ಳಬಾರದು ಅಂತ ಅರ್ಥ ಅಲ್ಲ. ದೇವತೆಗಳಲ್ಲಿಯೂ ಇದೇ ನಿಯಮನೆ. ಯಾರು ಬಲಜ್ಯೇಷ್ಠರೋ ಅವರು ಗುಣಜ್ಯೇಷ್ಠರು ಅಂತ ನಿಯಮ. ಇದು ಕ್ಷತ್ರಿಯರಲ್ಲಿ ಅಂತ ಯಾಕೆ ಹೇಳಿದ್ದು ಅಂದ್ರೆ ಕ್ಷತ್ರಿಯರಲ್ಲಿ ಇದು ನಮಗೆ ತಿಳಿದು ಬರ್ತದೆ. ಸ್ಥೂಲ ದೃಷ್ಟಿಬಿಹಿ, ಯಾರು ಸಾಮಾನ್ಯ ಜ್ಞಾನ ಉಳ್ಳವರಾಗಿದ್ದಾರೋ, ಅಷ್ಟು ಸೂಕ್ಷ್ಮವಾದ ದೃಷ್ಟಿ ಇಲ್ಲ, ಸ್ಥೂಲವಾದ ದೃಷ್ಟಿ ಯಾರಿಗಿದೆಯೋ, ಸಾಮಾನ್ಯವಾದ ಮೇಲ್ನೋಟಕ್ಕೆ ನೋಡಿ ಸಾಮಾನ್ಯವಾಗಿ ತಿಳಿದುಕೊಳ್ಳುವಂತಹ ಒಂದು ಬುದ್ಧಿಮಟ್ಟ ಯಾರಿಗಿದೆಯೋ, ಸ್ಥೂಲ ದೃಷ್ಟಿಗಳು ಯಾರಿದ್ದಾರೋ ಅಂಥವರಿಗೂ ಇವರಿಂದ ಕ್ಷತ್ರಿಯರಿಂದ ಗೊತ್ತಾಗ್ತದೆ. ಕ್ಷತ್ರಿಯರಲ್ಲಿರ್ತಕ್ಕಂತಹ ಬಲ ಇದು ಸಾಮಾನ್ಯ ಜ್ಞಾನ. ಮಂದ ಮತಿಗಳಿಗೂ ಕೂಡ ಅದು ಗೊತ್ತಾಗ್ತದೆ. ಅವ್ರ ಶಕ್ತಿ ಎಷ್ಟಿದೆ ಅಂತ ನೋಡಿದ್ರೆ ಗೊತ್ತಾಗ್ತದೆ ಯುದ್ಧ ಮಾಡಿದಾಗ. ಹೀಗಾಗಿ ಅದರಿಂದಾಗಿ ಅವರಿಗೆ ಬಲ ಅಧಿಕವಾಗಿದೆ ಅಂತ ಗೊತ್ತಾಗ್ತದೆ. ಅದರಿಂದ ಬಲ ಅಧಿಕವಾಗಿ ಯಾರಲ್ಲಿರ್ತದೋ ಅವರಲ್ಲಿ ಅಧಿಕವಾದಂತಹ ಗುಣಗಳಿರ್ತವೆ ಅಂತ ಈ ಕ್ಷತ್ರಿಯರ ಒಂದು ಮುಖಾಂತರವಾಗಿ ಸ್ಥೂಲ ದೃಷ್ಟಿಗಳು ಕೂಡ ಹಿಂಗೆ ತಿಳಿದುಕೊಳ್ಳಬಹುದು. ಅದನ್ನು ತಿಳಿಸುವುದಕ್ಕಾಗಿ ಕ್ಷತ್ರಿಯೇಶು ಅಂತ ಅಂದಿದ್ದು. ಸಾಮಾನ್ಯವಾಗಿ ಹೇಳಿಬಿಟ್ರೆ ತಿಳಿದುಕೊಳ್ಳೋದು ಕಷ್ಟ ಆಗ್ತದೆ. ಅದು ಹೇಗ್ರಿ, ಬಲಜ್ಯೇಷ್ಠರಾದ ಮಾತ್ರಕ್ಕೆ ಗುಣಜ್ಯೇಷ್ಠರು ಯಾಕಾಗಬೇಕು ಅಂತ ದೇವತೆಗಳ ಬಗ್ಗೆ ಹೇಳಿದಾಗ ಆ ರೀತಿಯ ಪ್ರಶ್ನೆ ಬರುತ್ತದೆ. ಕ್ಷತ್ರಿಯೇಶು ಅಂತ ಹೇಳಿದ್ಬಿಟ್ರೆ ಬಲಂ ಹಿ ಕ್ಷತ್ರಿಯೇ ವ್ಯಕ್ತಂ. ಬಲ ಎಂಬುದು ಕ್ಷತ್ರಿಯರಲ್ಲಿ ಸ್ಫುಟಂ ವ್ಯಕ್ತಂ, ಸ್ಪಷ್ಟವಾಗಿ ಆ ಬಲ ನಮಗೆ ಯಾರಿಗೆ ಸ್ಥೂಲ ದೃಷ್ಟಿ ಉಳ್ಳವರಿಗೆ ತಿಳಿದು ಬರುತ್ತದೆ. ಹೀಗಾಗಿ ತತಃ ಕ್ಷತ್ರಿಯ ಇತ್ಯುಕ್ತಂ, ಅದಕ್ಕಾಗಿ ಕ್ಷತ್ರಿಯೇಶು ಅಂತ ಅಂದಿದ್ದು. ಹೀಗಾಗಿ ಕ್ಷತ್ರಿಯರಲ್ಲಿ ಸ್ಥೂಲ ದೃಷ್ಟಿಗಳಿಗೂ ಕೂಡ ತಿಳಿದು ಬರುತ್ತದೆ ಇವರಲ್ಲಿ ಬಲ ಜಾಸ್ತಿ ಇದೆ ಅಂದ್ರೆ ಇವರಿಗೆ ಜ್ಞಾನ ಜಾಸ್ತಿ ಇದೆ, ಇವರಿಗೆ ಗುಣಗಳು ಜಾಸ್ತಿ ಇವೆ ಅಂತ ತಿಳಿದು ಬರ್ತದೆ. ಅದಕ್ಕಾಗಿ ಕ್ಷತ್ರಿಯೇಶು ಅಂತ ಅಂತಿದ್ದು. ಹೀಗಾಗಿ ಒಟ್ಟಾರೆಯಾಗಿ ಯಾರಲ್ಲಿ ಅಧಿಕವಾಗಿರ್ತದೋ ಅವರಲ್ಲಿ ಗುಣಗಳು ಕೂಡ ಅಧಿಕವಾಗಿ ಇರ್ತದೆ.
ಬ್ರಹ್ಮದೇವರಲ್ಲಿ ಬಲ ಅಧಿಕವಾಗಿ ಇದ್ದದ್ದರಿಂದ, ಭೀಮಸೇನ ದೇವರಲ್ಲಿ ಬಲ ಅಧಿಕವಾಗಿ ಇದ್ದದ್ದರಿಂದ ಅವರು ಗುಣಗಳಲ್ಲಿಯೂ ಜ್ಯೇಷ್ಠರಾಗಿ ಇದ್ದಾರೆ, ಅವರು ಉತ್ತಮರಾಗಿ ಇದ್ದಾರೆ, ಅವರು ಉತ್ತಮರು ಎಂಬುದನ್ನ ಇದರಿಂದ ತಿಳಿಸಿಕೊಟ್ರು. ಇನ್ನು ಮುಂದೆ ಅನ್ಯ ಗುಣ ಸತ್ವೇ ಕಿಂ ಮಾನಂ ಇತ್ಯತಃ ಆಹ ಜ್ಞಾನಾದಯ ಇತಿ. ಈಗ ಬಲ ಇದೆ ಬಲ ಇದೆ, ಅಧಿಕವಾಗಿ ಬಲ ಇದ್ದದ್ದರಿಂದ ಬೇರೆ ಗುಣಗಳು ಇವೆ ಅಂತ ಹಿಂದೆ ಹೇಳಿದ್ದು. ಅದನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ ಇಲ್ಲಿ. ಗುಣಸತ್ವೇ ಕಿಮ್ಮಾನಂ, ಬೇರೆ ಗುಣಗಳಿವೆ ಅನ್ಲಿಕ್ಕೆ ಏನು ಪ್ರಮಾಣ? ಬಲವನ್ನ ಇಟ್ಟುಕೊಂಡು ಹೇಳ್ತಾ ಇದ್ದೀರಲ್ಲ, ಆ ಬೇರೆ ಗುಣಗಳಿವೆ ಅನ್ಲಿಕ್ಕೆ ಏನು ಪ್ರಮಾಣ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ 21ನೇ ಶ್ಲೋಕ. ಜ್ಞಾನಾದಯ ಇತಿ. ಜ್ಞಾನಾದಯೋ ಗುಣ ಯಸ್ಮಾತ್ ಜ್ಞಾನಾದಯೋ ಗುಣ ಯಸ್ಮಾದ್ ಜ್ಞಾಯಂತೆ ಸೂಕ್ಷ್ಮ ದೃಷ್ಟಿಭಿಃ ಜ್ಞಾಯಂತೆ ಸೂಕ್ಷ್ಮ ದೃಷ್ಟಿಭಿಃ ತಸ್ಮಾದ್ ಯತ್ರ ಬಲಂ ತತ್ರ ತಸ್ಮಾತ್ ಯತ್ರ ಬಲಂ ತತ್ರ ವಿಜ್ಞಾತವ್ಯಾ ಗುಣಾ ಪರೇ ವಿಜ್ಞಾತವ್ಯಾ ಗುಣ ಪರೇ. ಜ್ಞಾನಾದಯೋ ಗುಣಾ ಯಸ್ಮಾದ್ ಜ್ಞಾಯಂತೆ ಸೂಕ್ಷ್ಮ ದೃಷ್ಟಿಭಿಃ ತಸ್ಮಾದ್ ಯತ್ರ ಬಲಂ ತತ್ರ ವಿಜ್ಞಾತವ್ಯಾ ಗುಣಾ ಪರೇ ಎಂಬುದಾಗಿ 21ನೆಯ ಶ್ಲೋಕ ಪದವಿಭಾಗ. ಜ್ಞಾನಾದಯಃ ಗುಣಾಃ ಯಸ್ಮಾತ್ ಜ್ಞಾಯಂತೆ ಸೂಕ್ಷ್ಮ ದೃಷ್ಟಿಭಿಃ ತಸ್ಮಾತ್ ಯತ್ರ ಬಲಂ ತತ್ರ ವಿಜ್ಞಾತವ್ಯ ಗುಣಾಃ ಪರೇ ಎಂಬುದಾಗಿ ಪದವಿಭಾಗ. ಏನ್ ಪ್ರಶ್ನೆ ಕೇಳಿದ್ದು? ಅನ್ಯ ಗುಣಸತ್ವೇ ಕಿಮ್ಮಾನಂ, ಬೇರೆ ಗುಣಗಳಿವೆ ಅನ್ಲಿಕ್ಕೆ ಏನ್ ಕಾರಣ, ಏನ್ ಪ್ರಮಾಣ, ಏನು ಪ್ರಮಾಣ ಅಂತ ಕೇಳ್ತಾ ಇದ್ದಾರೆ. ಬರೀ ಹೇಳ್ಬಿಟ್ರು ಬಲ ಎಲ್ಲಿ ಬಲ ಅಧಿಕ ಇರ್ತದೋ ಅಲ್ಲಿ ಗುಣಗಳು ಅಧಿಕವಾಗಿರ್ತವೆ ಅಂತಂದ್ರೆ ಅದ್ ಹೆಂಗ್ ಗೊತ್ತಾಗಬೇಕು? ಸುಮ್ಮನೆ ಹೇಳಿದ ಮಾತ್ರಕ್ಕೆ ನಂಬೋದು ಹೇಗೆ? ಅದ್ ಹೆಂಗ್ ಗೊತ್ತಾಗ್ತದೆ ಅಂತಂದ್ರೆ ಅದನ್ನ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯಲ್ಲಿ. ಜ್ಞಾನಾದಯೋ ಗುಣ ಯಸ್ಮಾತ್ ಜ್ಞಾಯಂತೆ ಸೂಕ್ಷ್ಮ ದೃಷ್ಟಿಭಿಃ. ಈಗ ಸುಮ್ಮನೆ ಈಗ ಭೀಮಸೇನ ದೇವರು ಬ್ರಹ್ಮದೇವರು ಉತ್ತಮರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಇವ್ರ್ಯಾಕೆ ಉತ್ತಮರು, ಇವ್ರ್ಯಾಕೆ ಗುಣಗಳಲ್ಲಿ ಅಧಿಕರು ಅಂತಂದ್ರೆ ಇವರು ಬಲದಲ್ಲಿ ಅಧಿಕರಾಗಿ ಇದ್ದಾರೆ ಭೀಮಸೇನ ದೇವರು, ಅದಕ್ಕೆ ಗುಣದಲ್ಲಿ ಅಧಿಕರು ಅಂತ ಹೇಳಬೇಕು. ಅದ್ ಹೆಂಗ್ ಹೇಳುವುದು ಅಂತ ಅದ್ರ ಪ್ರಮಾಣ ಏನು ಅಂತ ಕೇಳ್ತಾ ಇದ್ದದ್ದು. ಭೀಮಸೇನ ದೇವರನ್ನೇ ಇಟ್ಟುಕೊಳ್ಳೋಣ. ಭೀಮಸೇನ ದೇವರು ಬಲದಲ್ಲಿ ಅಧಿಕರಾದ್ದರಿಂದ ಗುಣದಲ್ಲಿ ಅಧಿಕರು ಅಂತ ಹೇಳ್ತಾ ಇದ್ದಾರೆ. ಇದು ಕೇವಲ ಇಷ್ಟಕ್ಕೆ ಹೇಳ್ತಾ ಇದ್ದದ್ದಲ್ಲ. ಇದೇ ಪ್ರಮಾಣ ಏನು ಅಂತಂದ್ರೆ ಜ್ಞಾನಾದಯೋ ಗುಣ ಯಸ್ಮಾತ್ ಸೂಕ್ಷ್ಮ ದೃಷ್ಟಿಭಿಃ ಜ್ಞಾಯಂತೆ. ನೋಡ್ರಿ, ಯಾರಿಗೆ ಸಾಮಾನ್ಯ ವ್ಯಕ್ತಿ ಇದ್ದಾನೋ, ಮಂದಮತಿ ಇರುವಂತಹ ವ್ಯಕ್ತಿ ಇದ್ದಾನೋ, ಸ್ಥೂಲ ದೃಷ್ಟಿ ಇರುವಂತಹ ವ್ಯಕ್ತಿಗೆ ಇಷ್ಟೇ ಗೊತ್ತಾಗೋದು. ಮೇಲ್ನೋಟಕ್ಕೆ ಅವರ ಬಲ ಅಷ್ಟು ಗೊತ್ತಾಗ್ತದೆ, ಅವರ ಶಕ್ತಿ ಎಷ್ಟು ಗೊತ್ತಾಗ್ತದೆ, ಅವರು ಯುದ್ಧವನ್ನು ಆಡಿದ್ದನ್ನು ನೋಡಿ. ಅದರಿಂದ ಅನುಮಾನದಿಂದಾಗಿ ಅವರಲ್ಲಿ ಬೇರೆ ಗುಣಗಳಿವೆ ಅಂತ ತಿಳಿದುಕೊಳ್ಳಬಹುದು, ಇವೆ ಅಂತ ಹೇಳಬಹುದು. ಆದರೆ ಸ್ಥೂಲ ದೃಷ್ಟಿಗಳೇ ಬೇಡ, ಸೂಕ್ಷ್ಮ ದೃಷ್ಟಿಗಳು ಅಂತಿದ್ದಾರೆ. ಬುದ್ಧಿವಂತರು ಜ್ಞಾನಿಗಳು ಅಂತ ಏನಿದ್ದಾರೋ ಅಂಥವರಿಗೆ, ಸೂಕ್ಷ್ಮ ದೃಷ್ಟಿಗಳಿಗೆ ಇವರ ಬಲವನ್ನು ನೋಡೋದು ಬೇಕಾಗಿಲ್ಲ. ಅವರನ್ನು ನೋಡಿದರೆ ಸಾಕು, ಅವರ ಒಂದು ಜ್ಞಾನಾದಿಗಳು ಇವ್ರಿಗೆ ತಿಳಿದು ಬಿಡುತ್ತವೆ. ಸೂಕ್ಷ್ಮ ದೃಷ್ಟಿ ಯಾರಿಗೆ, ಸೂಕ್ಷ್ಮವಾದಂತಹ ಜ್ಞಾನ ಯಾರಿಗಿದೆಯೋ ಅಂತಹ ವ್ಯಕ್ತಿಗಳು ಭೀಮಸೇನ ದೇವರನ್ನ ಇಟ್ಟುಕೊಂಡಿದ್ದಕ್ಕೆ ಭೀಮಸೇನ ದೇವರನ್ನ ಅವ್ರು ನೋಡಿದರೆ ಸಾಕು, ಅವರ ಆ ವ್ಯಕ್ತಿತ್ವವನ್ನ ತಿಳಿದುಕೊಂಡು ಬಿಡ್ತಾರೆ. ಅವರ ಜ್ಞಾನಾದಿ ಗುಣಗಳು ಅವರಿಗೆ ತಿಳಿದು ಬಿಡುತ್ತದೆ. ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದಾಗ ಅವ್ರಿಗೆ ಎಷ್ಟು ಗುಣಗಳಿವೆ, ಆಗೆಷ್ಟು ಅಧಿಕವಾಗಿ ಗುಣಗಳಿವೆ ಅಂತ ಸೂಕ್ಷ್ಮ ದೃಷ್ಟಿಗಳಿಗೆ ಗೊತ್ತಾಗ್ತದೆ. ಹೀಗಾಗಿ ಇದೇ ಪ್ರಮಾಣ.
ಹೀಗಾಗಿ ಅವನ್ನ ಇಟ್ಟುಕೊಂಡು ಸೂಕ್ಷ್ಮ ದೃಷ್ಟಿಗಳಿಗೆ ಇವರ ಜ್ಞಾನಾದಿಗಳು ತಿಳಿತಾ ಇದ್ದದ್ದರಿಂದ ಅದನ್ನು ನಾವು ನೋಡಿ ಒಂದು ವ್ಯಾಪ್ತಿಯ ಮುಖಾಂತರವಾಗಿ ತಿಳಿದುಕೊಳ್ಳಬಹುದು. ಯಾರಲ್ಲಿ ಬಲ ಅಧಿಕವಾಗಿ ಇರ್ತದೋ ಅವರಲ್ಲಿ ಬೇರೆ ಗುಣಗಳು ಕೂಡ ಅಧಿಕವಾಗಿ ಇರ್ತವೆ. ಅದಕ್ಕೆ ಹೇಳಿದ್ರು ಉಕ್ತಾಂ ವ್ಯಾಪ್ತಿಂ ಉಪಸಂಹರತಿ. ಹಿಂದೆ ಹೇಳ್ತಾ ಇರುವಂತಹ ಏನು ವ್ಯಾಪ್ತಿ ಹೇಳಿದ್ರಲ್ಲ, ಬಲ ಯಾರಲ್ಲಿ ಅಧಿಕವೋ ಅವ್ರ ಗುಣ ಅಧಿಕವಾಗಿ ಇರ್ತದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ತಸ್ಮಾತ್ ಅಂದ್ರೆ ಅರ್ಥ ಏನು? ಯಾವ ಕಾರಣಕ್ಕಾಗಿ ಸೂಕ್ಷ್ಮ ದೃಷ್ಟಿ ಇರುವಂತಹ ವ್ಯಕ್ತಿಗಳು ಜ್ಞಾನಾದಿ ಗುಣಗಳನ್ನ ತಿಳಿದುಕೊಳ್ತಾರೋ ಆ ಕಾರಣದಿಂದಾಗಿ, ಅಂದ್ರೆ ಯಾರಲ್ಲಿ ಬಲ ಅಧಿಕವಾಗಿ, ಯತ್ರ ಬಲಂ ತತ್ರ ವಿಜ್ಞಾತವ್ಯ ಗುಣಾಪರೇ, ಎಲ್ಲಿ ಬಲ ಅಧಿಕವಾಗಿರ್ತದೋ ಅಲ್ಲಿ ಪರೇ ಗುಣ ವಿಜ್ಞಾತವ್ಯ, ಬೇರೆ ಗುಣಗಳನ್ನು ಕೂಡ ಅಲ್ಲಿ ತಿಳಿದುಕೊಳ್ಳಬೇಕು. ಅದು ಹೇಗೆ? ಸೂಕ್ಷ್ಮ ದೃಷ್ಟಿಗಳ ಒಂದು ಜ್ಞಾನಕ್ಕೆ ವಿಷಯವಾದದ್ದರಿಂದ, ಅವರ ವಿಚಾರಕ್ಕೆ ನಿಲುಕಿದ್ದರಿಂದ, ಜ್ಞಾನಾದಿಗಳು ಬೇರೆ ಗುಣಗಳಿವೆ ಅಂತ ತಿಳಿದು ಬಂದಿದ್ದರಿಂದ ಅವುಗಳನ್ನ ಬಲವನ್ನು ನೋಡುವ ಮುಖಾಂತರವಾಗಿ ಆ ಅನೇಕ ಬೇರೆ ಗುಣಗಳನ್ನು ಕೂಡ ತಿಳಿದುಕೊಳ್ಳಬೇಕು ಎಂಬುದಾಗಿ ಇಲ್ಲಿಗೆ ಉಪಸಂಹಾರವನ್ನ ಮಾಡ್ತಾ ಇದ್ದು. ತಸ್ಮಾದ್ ಯತ್ರ ಬಲಂ ತತ್ರ ವಿಜ್ಞಾತ. ಆಚಾರ್ಯ ಏನು ಕೇಳಿಸ್ತಿಲ್ಲ ಆಚಾರ್ಯ. ಡ್ರಾಪ್ ಆಗಿರ್ಬೇಕು, ಒಂದು ನಿಮಿಷ ಬರ್ತಾರೆ. ಇನ್ನು ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನ ಹರೇ ನಮಃ. ಸ್ವಲ್ಪ ಹೊತ್ತು ಡ್ರಾಪ್ ಆಗಿತ್ತು ನಿಮ್ದು. ಅದೇ ಕಟ್ ಆಗಿತ್ತು. ಮುಂದಿನ ನೋಡಿ. ಸರಿ. ಶ್ಲೋಕ. ಜ್ಞಾನಬಲಯೋಃ ಸಮೌ ವ್ಯಾಪ್ತತ್ವಾತ್ ಕ್ಷತ್ರಿಯೇ ಬಲಪೂರ್ವಕೌ ವ್ಯಾಪ್ತಿಗ್ರಹಣೆ ಕಿಂ ಕಾರಣಂ ಇತ್ಯತಃ. ಇದರ ಮೇಲೆ ಒಂದು ಪ್ರಶ್ನೆ. ಈಗೇನ್ ಮಾಡ್ತಾ ಇದ್ದದ್ದೀಗ, ಯಾರಲ್ಲಿ ಬಲ ಇರ್ತದೋ ಅವರಲ್ಲಿ ಏನಿರ್ತದೆ ಅಂತ ಹೇಳಿದ್ದು ಜ್ಞಾನಾದಿ ಗುಣಗಳಿರ್ತವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಬಲ ಇರ್ತದೋ ಅಲ್ಲಿ ಜ್ಞಾನ ಇರ್ತದೆ ಅಂತ ಹೇಳ್ತಾ ಇದ್ದದ್ದು. ಅಂದ್ರೆ ಎರಡೂ ಒಟ್ಟಿಗೆ ಇರ್ತವೆ ಅಂತ ಅರ್ಥ. ಬಲ ಇದ್ದಲ್ಲಿ ಜ್ಞಾನ ಇರ್ತದೆ ಅಂತ ಹೇಳಿದ್ದು. ಹೌದಾ? ಸಮವ್ಯಾಪ್ತ ಅಂತ ಕರೀತಾರೆ. ಬಲ ಇದ್ದಲ್ಲಿ ಜ್ಞಾನ ಇರೋದು. ಸಮವ್ಯಾಪ್ತ ಅಂದ ಮೇಲೆ ಎರಡೂ ಒಂದೇ ಕಡೆ ಇರ್ತವೆ ಅಂತಂದ ಮೇಲೆ ಏನ್ ಮಾಡ್ಬೇಕಾಗಿತ್ತು? ಈಗೇನ್ ಮಾಡ್ಲಿಕ್ಕತ್ತದ್ದು? ಇಷ್ಟೋ ತನಕ ಏನ್ ಮಾಡಿದ್ದು? ಬಲವನ್ನ ನೋಡಿಕೊಂಡು ಜ್ಞಾನ ಅವರಲ್ಲಿದೆ ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗ್ಯಾಕೆ? ಬಲಪೂರ್ವಕ ವ್ಯಾಪ್ತಿ ಗ್ರಹಣೆ ಕಿಂ ಕಾರಣಂ, ಬಲವನ್ನ ನೋಡಿಕೊಂಡು ಜ್ಞಾನಾದಿಗಳ ಗುಣಗಳಿವೆ ಅಂತ ಹೇಳಿಕ್ಕೆ, ವ್ಯಾಪ್ತಿಯನ್ನು ಹೇಳಲಿಕ್ಕೆ ಏನ್ ಕಾರಣ ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ಮುಂದಿನ ಶ್ಲೋಕದಲ್ಲಿ ಕೊಡ್ತಾರೆ. ಬಲಂ ಇತಿ ತರ್ಹಿ ಅನ್ಯ ಗುಣಸತ್ವೇ ಕಿಮ್ಮಾನಂ ಇತ್ಯತಃ ಸ್ಥೂಲೇತಿ. ಬಲವನ್ನೇ ಇಟ್ಟುಕೊಂಡು ಯಾಕೆ ಜ್ಞಾನವನ್ನ ನಾವು ನೋಡಬೇಕು, ವ್ಯಾಪ್ತಿಯನ್ನು ತಿಳಿದುಕೊಳ್ಳಬೇಕು ಅಂದ್ರೆ ಸ್ಥೂಲ ದೃಷ್ಟಿಗಳಿಗೆ ಜ್ಞಾನ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ಜ್ಞಾನ ಇರುವಂತಹ ಮಂದಮತಿಗಳಿಗೆ, ಅವರಿಗೆ ಒಬ್ಬ ವ್ಯಕ್ತಿಯ ಬಗ್ಗೆ, ಉತ್ತಮ ವ್ಯಕ್ತಿಗಳ ಬಗ್ಗೆ ಜ್ಞಾನಾದಿಗಳು ಎಷ್ಟು ಜ್ಞಾನ ಇದೆ ಅಂತ ಗೊತ್ತಾಗೋದಿಲ್ಲ. ಗೊತ್ತಾಗದೇ ಇದ್ದದ್ರಿಂದ ಹೀಗಾಗಿ ಜ್ಞಾನವನ್ನ ನೋಡಿ ಬಲವನ್ನು ತಿಳಿದುಕೊಳ್ಳಿಕ್ ಆಗೋದಿಲ್ಲ ಅವರ ದೃಷ್ಟಿಯಲ್ಲಿ. ಹೀಗಾಗಿ ಬಲವನ್ನ ನೋಡೇನೆ ಜ್ಞಾನಾದಿ ಗುಣಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ಈ ಒಂದು ವ್ಯಾಪ್ತಿಯನ್ನ ಈ ರೀತಿಯಾಗಿ ತಿಳಿಸಿಕೊಟ್ಟದ್ದು.
ಇನ್ನು ಸೂಚಿತ ಮಾನಂ ವದನ್ ಫಲಿತಾಂ ವ್ಯಾಪ್ತಿಂ ಮಾಹ. ಇಷ್ಟೋ ತನಕ ಹೇಳಿದಂತಹ ಏನು ವ್ಯಾಪ್ತಿಯನ್ನು ಹೇಳ್ತಾ ಇದ್ದಿದ್ರು ಅದರಿಂದ ಫಲಿತವಾದಂತಹ ವ್ಯಾಪ್ತಿ ಏನು ಒಟ್ಟಾರೆ ಏನು ಹೇಳ್ತಾ ಇದ್ದಾರೆ ಎಂಬುದನ್ನ ಈ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 22ನೆಯ ಶ್ಲೋಕದಲ್ಲಿ ದೇವೇಶ್ವೇವ ನ ಚಾನ್ಯೇಷು ದೇವೇಶ್ವೇವ ನ ಚಾನ್ಯೇಷು ವಾಸುದೇವ ಪ್ರತೀಪತಃ ವಾಸುದೇವ ಪ್ರತೀಪತಃ ಕ್ಷತ್ರಾದನ್ಯೇಷ್ವಪಿ ಬಲಂ ಕ್ಷತ್ರಾದನ್ವೇಷ್ವಪಿ ಬಲಂ ಪ್ರಮಾಣಂ ಯತ್ರ ಕೇಶವಃ ಪ್ರಮಾಣಂ ಯತ್ರ ಕೇಶವಃ ಪ್ರವೃತ್ತೋ ದುಷ್ಟ ನಿಧನೇ ಪ್ರವೃತ್ತೋ ದುಷ್ಟ ನಿಧನೆ ಜ್ಞಾನ ಕಾರ್ಯೇ ತಥೈವ ಚ ಜ್ಞಾನ ಕಾರ್ಯೇ ತಥೈವ ಚ ದೇವೇಶ್ವೇವ ನ ಚಾನ್ಯೇಷು ವಾಸುದೇವ ಪ್ರತೀಪತಃ ಕ್ಷತ್ರಾದನ್ಯೇಷ್ವಪಿ ಬಲಂ ಪ್ರಮಾಣಂ ಯತ್ರ ಕೇಶವಃ ಪ್ರವೃತ್ತೋ ದುಷ್ಟ ನಿಧನೇ ಜ್ಞಾನ ಕಾರ್ಯೇ ತಥೈವ ಚ ಎಂಬುದಾಗಿ 22ನೆಯ ಶ್ಲೋಕ. ಒಟ್ಟಾರೆ ಫಲಿತವಾದ ವ್ಯಾಪ್ತಿಯನ್ನ ತಿಳಿಸಿಕೊಡ್ತಾ ಇದ್ದಾರೆ. ಈ ಅರ್ಥವನ್ನು ಹೇಳ್ತಾ ಇದ್ದಾರೆ. ದೇವೇಶ್ವೇವ ನಚಾನ್ಯೇಷು, ಈಗೇನ್ ಹೇಳಿದ್ರಲ್ಲ ಇಷ್ಟು ಇಲ್ಲಿಯವರೆಗೆ ಯಾರಲ್ಲಿ ಅಧಿಕವಾದ ಬಲ ಇರ್ತದೋ ಅವರಲ್ಲಿ ಅಧಿಕವಾದ ಜ್ಞಾನಾದಿ ಗುಣಗಳು ಇರ್ತವೆ ಅಂತ ಹೇಳಿದಾರಲ್ಲ, ಇದನ್ನ ಎಲ್ಲಿ ತಿಳಿದುಕೊಳ್ಬೇಕು ಯಾರಲ್ಲಿ ಅಂದ್ರೆ ದೇವೇಶ್ವೇವ, ದೇವತೆಗಳಲ್ಲಿ ಮಾತ್ರ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು, ಬೇರೆಯವರಲ್ಲಿ ಅಲ್ಲ. ದೇವ ಶಬ್ದದಿಂದಾಗಿ ಇಲ್ಲಿ ಸತ್ಕ್ಷತ್ರಿಯಸ್ಯಾಪ್ಯುಪಲಕ್ಷಕಂ ಅಂತ ಟಿಪ್ಪಣಿಕಾರ ಬರೀತಾರೆ. ಆ ದೇವ ಶಬ್ದದಿಂದಾಗಿ ಸತ್ಕ್ಷತ್ರಿಯರನ್ನು ಕೂಡ, ಒಳ್ಳೆಯ ಕ್ಷತ್ರಿಯರನ್ನು ಕೂಡ ತೆಗೆದುಕೊಳ್ಳಬೇಕು. ಅಂದ್ರೆ ದೇವತೆಗಳಲ್ಲಿ ಒಳ್ಳೆಯ ಕ್ಷತ್ರಿಯರಲ್ಲಿ ಅಂಥವರಲ್ಲಿ ಮಾತ್ರ ಈ ನಿಯಮ. ಅಧಿಕವಾದ ಬಲ ಇತ್ತು ಅಂದ್ರೆ ಅವರಲ್ಲಿ ಅಧಿಕವಾದಂತಹ ಗುಣಗಳು, ಜ್ಞಾನಾದಿ ಗುಣಗಳು ಇರ್ತವೆ ಎಂಬುದು ನಿಯಮ ದೇವತೆಗಳಲ್ಲಿ ಮತ್ತು ಸತ್ಕ್ಷತ್ರಿಯರಲ್ಲಿ ಮಾತ್ರ. ನಚಾನ್ಯೇಷು, ಅನ್ಯರಲ್ಲಿ, ದೇವತೆಗಳು ಸತ್ಕ್ಷತ್ರಿಯರಿಂದ ಅನ್ಯರಾದಂತಹ ವ್ಯಕ್ತಿಗಳ ವಿಷಯದಲ್ಲಿ ಬಲ ಅಧಿಕವಾಗಿ ಇದ್ದ ಮಾತ್ರಕ್ಕೆ ಅವರಲ್ಲಿ ಜ್ಞಾನಾದಿ ಗುಣಗಳು ಇವೆ, ಅಧಿಕವಾಗಿವೆ ಅಂತ ಅರ್ಥ ಅಲ್ಲ. ಅಸುರರಲ್ಲಿ, ದೈತ್ಯರ, ರಾಕ್ಷಸರುಗಳಲ್ಲಿ ಅಧಿಕವಾದಂತಹ ಬಲ ಇರ್ತದೆ. ಹೀಗಾಗಿ ಅವರಲ್ಲಿ ಜ್ಞಾನಾದಿ ಗುಣಗಳು ಅಧಿಕವಾಗಿವೆ ಅಂತ ಆಗೋದಿಲ್ಲ. ಯಾಕೆ ಅಂದ್ರೆ ವಾಸುದೇವ ಪ್ರತೀಪತಃ, ಅವರು ಭಗವಂತನ ದ್ವೇಷ ಮಾಡ್ತಾ ಇರ್ತಾರೆ. ಭಗವಂತನ ದ್ವೇಷ ಮಾಡ್ತಾ ಇರೋದರಿಂದ ಅವರಲ್ಲಿ ಯಾವ ಜ್ಞಾನಾದಿ ಗುಣಗಳು ಕೂಡ ಇರೋದಿಲ್ಲ. ಅವರಲ್ಲಿ ಬಲ ಬಂದದ್ದೇ ಯಾವುದೋ ಒಂದು ವರದಿಂದೋ ಅಸ್ತ್ರದಿಂದೋ ಹೀಗೇನೋ ಒಂದು ನಿಮಿತ್ತದಿಂದಾಗಿ ಆ ಬಲ ವ್ಯಕ್ತ ಆಗಿರ್ತದಷ್ಟೇ. ಹೀಗಾಗಿ ಅವರಲ್ಲಿ ಮಾತ್ರ, ದೇವತೆಗಳನ್ನ ಸತ್ಕ್ಷತ್ರಿಯರನ್ನ ಬಿಟ್ಟು ಬೇರೆಯವರಲ್ಲಿ ಬಲವನ್ನ ನೋಡಿಕೊಂಡು ಅವರ ಜ್ಞಾನಾದಿ ಗುಣಗಳನ್ನ ತಿಳಿದುಕೊಳ್ಳೋದಲ್ಲ. ಇವರಲ್ಲಿ ಮಾತ್ರ ನಿಯಮ, ದೇವತೆಗಳಲ್ಲಿ ಸತ್ಕ್ಷತ್ರಿಯರಲ್ಲಿ ಮಾತ್ರ ನಿಯಮ ಅಂತ ಇಷ್ಟು ಒಂದು ವಿಚಾರವನ್ನ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರು. ಹಾಗಾದ್ರೆ ಈಗ ದ್ರೋಣಾಚಾರ್ಯರು ಇಲ್ಲಿ ಪ್ರಮಾಣ ಕೊಡ್ತಾರೆ. ನಾನು ಬಲಂ ಪ್ರಮಾಣಂ ಕ್ಷತ್ರಿಯೇಷು ಚೇತ್, ಕ್ಷತ್ರಿಯರಲ್ಲಿ ಮತ್ತು ದೇವತೆಗಳಲ್ಲಿ ಬಲ ಅವರ ಜ್ಞಾನಾದಿಗಳಿಗೆ ಕಾರಣ, ಅವ್ರ ಜ್ಞಾನಾದಿಗಳು ಅವರಲ್ಲಿ ಇವೆ ಅನ್ಲಿಕ್ಕೆ ಏನು ಪ್ರಮಾಣ ಅಂದ್ರೆ ಬಲವೇ ಪ್ರಮಾಣ ಅಂತ ಹೇಳೋದಾದ್ರೆ, ಈಗ ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಇವರು ಕ್ಷತ್ರಿಯರಲ್ಲ. ಹೀಗಾಗಿ ಇವರಲ್ಲಿ ಬಲ ಏನಿದೆ, ಇವರಲ್ಲಿ ಬೇಕಾದಷ್ಟು ಬಲ ಇದೆ, ಅಧಿಕವಾದ ಬಲ ಇದೆ. ಈ ಅಧಿಕವಾದ ಬಲ ಹಾಗಾದ್ರೆ ಇವರಿಗಿಂತ ಯಾರು ಚಿಕ್ಕವರಂತಿದ್ದಾರೋ ಅವರಿಗಿಂತ ಇವರು ಉತ್ತಮರು ಅಂತಾಗಬೇಕು. ಉತ್ತಮರು ಅಂತಾಗಬೇಕಾದರೆ ಬಲವನ್ನ ನೋಡಿಕೊಂಡು ಉತ್ತಮರು ಅಂತ ಹೇಳಬೇಕು. ಈ ನಿಯಮ ದೇವತೆಗಳಲ್ಲಿ ಸತ್ಕ್ಷತ್ರಿಯರಲ್ಲಿ ಮಾತ್ರ ಅಂತ ಹೇಳೋದಾದರೆ, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಮೊದಲಾದಂತಹ ವ್ಯಕ್ತಿಗಳಲ್ಲಿ
ಆ ಬಲವೆಂಬುದು ಇರುವಂತಹ ಬಲ ಇದು ಉತ್ತಮತ್ವಕ್ಕೆ ಸಾಧಕ ಆಗಂಗಿಲ್ಲೇನು? ಹಾಗಾದ್ರೆ ಅವರು ಉತ್ತಮ ಅಂತನ್ಲಿಕ್ಕೆ ಅವರಲ್ಲಿ ಇರುವಂತಹ ಬಲವನ್ನ ನೋಡಿಕೊಂಡು ಉತ್ತಮರು ಅಂತ ಹೇಳಿಕ್ ಬರಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ಟದ್ದು, ಕ್ಷತ್ರಾದನ್ಯೇಷ್ವಪಿ ಬಲಂ. ಕ್ಷತ್ರಿಯರಿಂದ ಅನ್ಯರಾದಂತಹ ವ್ಯಕ್ತಿಗಳಲ್ಲಿಯೂ ಕೂಡ ಬಲವು ಪ್ರಮಾಣವಾಗ್ತದೆ. ಬಲವು ಪ್ರಮಾಣ ಆಗ್ತದೆ ಅಂದ್ರೆ ಅಧಿಕವಾದ ಬಲ ಇತ್ತು ಅಂದ್ರೆ ಅವರು ಉತ್ತಮರು, ಜ್ಞಾನಾದಿ ಗುಣಗಳಿವೆ ಅಂತ ಬರ್ತದೆ. ಆದ್ರೆ ಯಾವಾಗ ಅಂತಂದ್ರೆ ಇದು ಯಾವಾಗಲೂ ಅಂತ ಅರ್ಥ ಅಲ್ಲ. ಯತ್ರ ಕೇಶವ ಪ್ರವೃತ್ತೋ ದುಷ್ಟ ನಿಧನೆ. ಯಾವಾಗ, ಎಲ್ಲಿ, ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ ಭಗವಂತ ಕೃಷ್ಣ ಪರಮಾತ್ಮ ದೇವರು ದುಷ್ಟ ನಿಧನೆ ಪ್ರವೃತ್ತ, ದುಷ್ಟರನ್ನ ನಿಧನ ಮಾಡ್ಲಿಕ್ಕೆ, ದುಷ್ಟರನ್ನ ಕೊಲ್ಲಲಿಕ್ಕೆ, ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ ಪ್ರವೃತ್ತನಾಗಿರ್ತಾನೋ ಯಾವ ದೇಶದಲ್ಲಿ ಅಥವಾ ಯಾವ ಕಾಲದಲ್ಲಿ, ಅಂತಹ ಪ್ರಸಂಗದಲ್ಲಿ ಇರುವಂತಹ ಯಾರೇ ಇರಲಿ ಅವರು ಕ್ಷತ್ರಾದನ್ಯೇಷ್ವಪಿ ಭಗವದ್ಭಕ್ತರಾಗಿರ್ಬೇಕಷ್ಟೇ. ಕ್ಷತ್ರಿಯರಿಂದ ಅನ್ಯರಾದರೂ ಕೂಡ ಅವರಲ್ಲಿ ಜ್ಞಾನಾದಿಗಳು ಜಾಸ್ತಿ ಇವೆ, ಅವರು ಉತ್ತಮರು ಅಂತನ್ಲಿಕ್ಕೆ ಅಲ್ಲಿ ಬಲ ಪ್ರಮಾಣ ಅಂತ ಆಗ್ತದೆ. ಮೊದಲಿಗೆ ಹೇಳಿದ್ದು ದೇವತೆಗಳಲ್ಲಿ, ಕ್ಷತ್ರಿಯರಲ್ಲಿ ಅಂತ ಹೇಳಿದ್ದು. ಮತ್ತೆ ಅಶ್ವತ್ಥಾಮಾಚಾರ್ಯ ದ್ರೋಣಾಚಾರ್ಯರಲ್ಲಿ ಹೇಗೆ ಅಂತಂದ್ರೆ ಈ ನಿಯಮ ಸ್ವಲ್ಪ ವ್ಯತ್ಯಾಸ ಮಾಡಿದ್ರು. ದೇವರು ಎಲ್ಲಿ ದುಷ್ಟರ ನಿಧನ ಮಾಡುವುದಕ್ಕಾಗಿ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಇರ್ತಾನೋ ಅಂತಹ ಕಾಲದಲ್ಲಿ ಆ ದೇಶದಲ್ಲಿ ಇರ್ತಕ್ಕಂತಹ ಭಗವದ್ಭಕ್ತರಾದಂತಹ ವ್ಯಕ್ತಿಗಳು, ಅವ್ರು ಕ್ಷತ್ರಿಯರೇ ಆಗಬೇಕು, ದೇವತೆಗಳೇ ಆಗಬೇಕು ಅಂತಲ್ಲ, ಇಲ್ಲೇ ಹೋದರೂ ಕೂಡ ಅವರಲ್ಲಿಯೂ ಕೂಡ ಬಲ ಎಂಬುದು ಪ್ರಮಾಣ ಅಂತ ಆಗ್ತದೆ. ಅವರ ಜ್ಞಾನಾದಿಗಳಿಗೆ ಇದು ಪ್ರಮಾಣ ಅಂತ ಆಗ್ತದೆ. ಅದನ್ನ ಶ್ರೀಮದ್ ಆಚಾರ್ಯ ತಿಳಿಸಿಕೊಟ್ರು. ಪ್ರವೃತ್ತೋ ದುಷ್ಟ ನಿಧನೆ. ಇಷ್ಟೇ ಅಲ್ಲ, ಬರೇ ದುಷ್ಟ ನಿಧನವನ್ನ ಆಡೋದಕ್ಕಾಗಿ ಪ್ರವೃತ್ತನಾದಂತಹ ಕಾಲದಲ್ಲಿ, ದೇಶದಲ್ಲಿ ಮಾತ್ರ ಅಲ್ಲ, ಜ್ಞಾನ ಕಾರ್ಯೇ ತಥೈವಚ. ಭಗವಂತ ಎಲ್ಲಿ ಜ್ಞಾನವನ್ನ ಉಪದೇಶ ಮಾಡ್ಲಿಕ್ಕೆ ಅವತಾರ ಮಾಡಿರ್ತಾನೋ ಆ ದೇಶದಲ್ಲಿ ಅಥವಾ ಆ ಕಾಲದಲ್ಲಿ, ಅಲ್ಲಿಯೂ ಕೂಡ ಏನು ನಿಯಮ ಅಂದ್ರೆ ಬಲವನ್ನು ನೋಡಿಕೊಂಡೇನೆ ಅವರ ಜ್ಞಾನಾದಿಗಳ ಒಂದು ಆಧಿಕ್ಯವನ್ನು ತಿಳಿದುಕೊಳ್ಳಬೇಕು. ಅವರ ಬಲ ಎಷ್ಟಿದೆಯೋ ಅದನ್ನು ನೋಡಿಕೊಂಡೇನೆ ಅವರು ಉತ್ತಮರು ಅಂತ ತಿಳಿದುಕೊಳ್ಳಬೇಕು. ದುಷ್ಟ ನಿಧನ ಮಾಡುವಂತಹ ಕಾಲ ದೇಶದಲ್ಲಿ, ಜ್ಞಾನ ಕಾರ್ಯವನ್ನು ಮಾಡುವಂತಹ ಕಾಲ ದೇಶದಲ್ಲಿ ಭಗವಂತ ಇದ್ದಾಗ ಅಲ್ಲಿ ಎಲ್ಲ ಕಡೆಗೂ ಕೂಡ ಬಲವನ್ನು ನೋಡಿಕೊಂಡೇನೆ ದೇವತೆಗಳು, ಕ್ಷತ್ರಿಯರು ಅಂತಿಷ್ಟೇ ಅಲ್ಲ, ಕ್ಷತ್ರಾದನ್ಯೇಷ್ವಪಿ, ಕ್ಷತ್ರಿಯರಿಂದ ಬೇರೆಯವರಲ್ಲಿಯೂ ಕೂಡ ಅವರ ಬಲದಿಂದಲೇನೆ ಅವರ ಉತ್ತಮತ್ವವನ್ನ ತಿಳಿದುಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ಈ ಶ್ಲೋಕದಿಂದ ನಿರ್ಣಯವನ್ನ ಮಾಡ್ತಾರೆ. ಇದೇ ರೀತಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಬ್ರಾಹ್ಮಣರಲ್ಲಿ ಆಧಿಕ್ಯವನ್ನ, ಉತ್ತಮತ್ವವನ್ನು ಹೇಗೆ ತಿಳಿದುಕೊಳ್ಳಬೇಕು ಎಂಬುದನ್ನು ಕೂಡ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.